ಕಳಪೆ ಕಾಮಗಾರಿ ನಡೀತಾ ಇದೆ ಎಂದು ಪುಕಾರು ಬಂದ ಹಿನ್ನೆಲೆ ವಿರಾಜಪೇಟೆ ಕಡಂಗ ಪೊದ್ದಮನಿ ಕರಡ ನರಿಯಂದಡ ಗ್ರಾಮದ ಸೇತುವೆಯವರೆಗೆ ಸುಮಾರು 7 ಕಿಲೋಮೀಟರ್ ನೂತನ ರಸ್ತೆ ಕಾಮಗಾರಿ ವೀಕ್ಷಣೆ ಮಾಡಿದ ಸಂದರ್ಭ ರಸ್ತೆಯು ಸಂಪೂರ್ಣ ಕಳಪೆಯಾಗಿದ್ದು ತಕ್ಷಣ ಸಂಬಂಧಪಟ್ಟ ಗುತ್ತಿಗೆದಾರರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಲು ಬಿಎಸ್ಪಿ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಮನವಿ ಮಾಡಿದ್ದಾರೆ. ಅಲ್ಲದೆ ರಿಂಗ್ ಮೇಲೆ ಕಾಂಕ್ರೀಟ್ ಮತ್ತು ಕಬ್ಬಿಣ ಅಳವಡಿಸದೆ ಮಣ್ಣು ಹಾಕಿ ಸೇತುವೆ ನಿರ್ಮಾಣ ಮಾಡಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಸೇತುವೆ ಕುಸಿಯುವ ಸಾಧ್ಯತೆ ಇದೆ. ವಿರಾಜಪೇಟೆ ಶಾಸಕರ ಹೆಸರಿಗೆ ಕಪ್ಪು ಚುಕ್ಕೆ ತರುವ ಮೂಲಕ ಶಾಸಕರ ಹೆಸರನ್ನ ಹಾಳು ಮಾಡ್ತಾ ಇರುವ ಮಡಿಕೇರಿ ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಿಂದ ತಕ್ಷಣ ಅಮಾನತು ಮಾಡಬೇಕು. ಗುತ್ತಿಗೆದಾರರನ್ನ ಬದಲಾಯಿಸಿ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುವ ಗುತ್ತಿಗೆದಾರರ ನೇಮಕ ಮಾಡಬೇಕೆಂದು ಮನವಿ ಮಾಡಿದರು. ಕೂಡ ಹೊಸದಾಗಿ ಮಾಡಿದ್ರೆ ಆಲ್ರೆಡಿ ಎಲ್ಲ ಎದ್ದೋಗ್ಬಿಟ್ಟಿದೆ. ತಾರೆ ಕಾಣ್ತಾ ಇಲ್ಲ, ಇಲ್ಲಿ ನೋಡಿ, ತಾರೆ ಕಾಣ್ತಾ ಇಲ್ಲ. ರೋಡ್ನಲ್ಲಿ ಎಲ್ಲ ಎದ್ದೋಗಿದೆ. ಈ ಕಡೆ ಸೈಡ್ ನೋಡಿ, ಇದು ಆಕ್ಚುಲಿ ಇವರು ರೋಡನ್ನ ಕ್ರ್ಯಾಕ್ ಮಾಡಿ ಅದ್ರ ಮೇಲೆ ತಾರನ್ನ ಅಳವಡಿಸ್ಬೇಕಾಗಿರೋಂಥದ್ದು. ಆದರೆ ಇವರು ಆ ಕಾಮಗಾರಿ ಮಾಡದಂತೆ ಸುಮ್ಮನೆ ಅದ್ರ ಮೇಲೆ ತಾರು ಇಲ್ಲಂತೆ ಸುಮ್ಮನೆ ಏನೋ ನೇಮಕವಾಸ್ತಿಗೆ ಆಯಿಲನ್ನು ಮಿಕ್ಸ್ ಮಾಡ್ಕೊಂಡು ಏನೋ ಮಾಡ್ತಾ ಇದ್ದಾರೆ. ದಯಮಾಡಿ ಈ ಕಳಪೆಗಾರಿಯನ್ನು ಈ ಕೂಡಲೇ ನಿಲ್ಲಿಸಿ ಉತ್ತಮ ಗುತ್ತಿಗೆದಾರರಿಗೆ ಈ ಒಂದು ಗುತ್ತಿಗೆಯನ್ನು ಕೊಟ್ಟು ಇಲ್ಲಿನಿರುವಂಥ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ, ಏನು ರಸ್ತೆ ಕೂಡ ಮೂಲಭೂತ ಸೌಕರ್ಯದ ಒಂದು ಅಂಗವಾಗಿದೆ. ಈ ಥರ ಕಳಪೆ ಕಾಮಗಾರಿ ಮಾಡಿ ತಿರ್ಗಾ ಒಂದು ತಿಂಗಳಿಗೆ 2 ತಿಂಗಳಿಗೆ ಹೋಗಿ ತಿರ್ಗಾ ಇನ್ನೊಬ್ಬರಿಗೆ ಟೆಂಡರನ್ನು ಕೊಟ್ಟು ನಮ್ಮ ಸಾರ್ವಜನಿಕರ ದುಡ್ಡನ್ನು ವೇಸ್ಟ್ ಮಾಡೋದ್ರ ಬದಲು ಉತ್ತಮ ಕಾಮಗಾರಿ ಆಗಬೇಕು. ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮಡಿಕೇರಿ ತಾಲೂಕು PWD ಅಧಿಕಾರಿಯನ್ನು ಈ ಕೂಡಲೇ ಸಸ್ಪೆಂಡನ್ನು ಕೂಡ ಮಾಡಿ. ಯಾಕಂತಂದರೆ ಮಡಿಕೇರಿ ತಾಲೂಕು PWD ಅಧಿಕಾರಿ ಎಲ್ಲೆಲ್ಲಿ ರಸ್ತೆ ಕಾಮಗಾರಿ ಮಾಡ್ತಾ ಇದ್ದಾರೆ, ಪ್ರತಿಯೊಂದು ಇದೇ ನಿಟ್ಟಿನಲ್ಲಿ ಕಳಪೆ ಕಾಮಗಾರಿಗಳನ್ನೇ ಮಾಡಿಸ್ತಾ ಇರೋವಂಥದ್ದು. ಅವ್ರಿಗೆ ಬೇಕಾಗಿರೋದು ಕಮಿಷನ್ ಅಷ್ಟೇ, ಇನ್ನು ಯಾವುದೋ ಅಭಿವೃದ್ಧಿ ಬೇಡ. ಆದರೆ ಈ ಕಳಪೆ ಕಾಮಗಾರಿಯಿಂದ ಇಲ್ಲಿನ ಶಾಸಕರಿಗೆ ಕೆಟ್ಟ ಹೆಸರು ಬರೋ ನಿಟ್ಟಿನಲ್ಲಿ ಇವತ್ತು ಈ ಅವ್ಯವಸ್ಥೆ ಆಗ್ತಾ ಇದೆ. ಹಾಗಾಗಿ ದಯಮಾಡಿ ಈ ಕೂಡಲೇ ಇದನ್ನ ಇಲ್ಲಿಗೆ ನಿಲ್ಲಿಸಿ. ಇದು ಬಂದಿರೋಂಥ ನೋಡಿ, ಈ ಗುತ್ತಿಗೆದಾರರಿಗೆ ಟೆಂಡರ್ ಆಗಿರೋಂಥದ್ದು ಕಡಂಗ ಪೊದ್ದಮನಿ ಕರಡ ಹಾಗೂ ಈ ಸೇತುವೆಗೆ 7 ಕಿಲೋಮೀಟರ್ ಬರುತ್ತೆ. 7 ಕಿಲೋಮೀಟರ್ ಆಗುತ್ತೆ. ಇಲ್ಲಿಂದ ಅಲ್ಲಿಗೆ 7 ಕಿಲೋಮೀಟರ್ ಆಗುತ್ತೆ. 7 ಕಿಲೋಮೀಟರ್ನಲ್ಲೂ ಕೂಡ ಯಾವುದೇ ಥರದಲ್ಲೂ ಕಾಮಗಾರಿ ಕಾಣ್ತಾ ಇಲ್ಲ. ಕಳಪೆ ಕಾಮಗಾರಿ ಮಾಡ್ತಾ ಇದ್ರೆ. ಈ ಸರಿ ಮಳೆ ಬರೋಕ್ಕಿಂತ ಮೊದಲೇ ಎದ್ದೋಗ್ಬಿಟ್ಟಿದೆ. ಇಲ್ಲಿ ರೋಡ್ ಇಲ್ಲಿ ಮಳೆ ಬರೋಕ್ಕಿಂತ ಮೊದಲೇ ಎದ್ದೊಟ್ಟಾಗಿದೆ. ಹಾಗಾಗಿ ಇವ್ರಿಗೆ ಯಾವುದೇ ಕಾರಣಕ್ಕೂ ಬಿಲ್ಲು ಕೂಡ ಪಾಸ್ ಮಾಡಬೇಡಿ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರು ಈ ಕೂಡಲೇ ಇದ್ರ ಬಗ್ಗೆ ಗಮನ ಹರಿಸಿ ದಯಮಾಡಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. ಮೋರಿ ಹಾಕಿದ್ದಾರೆ. ರೋಡ್ ತೆಗ್ದಿಲ್ಲ, ಅದು ಹಂಗೇನೆ ಮಾಡುತ್ತಿದ್ದಾರೆ. ಇದು ವಿರಾಜಪೇಟೆ ವಿಧಾನಸಭಾ ವ್ಯಾಪ್ತಿಗೆ ಒಳಪಡುವ ಆದರೆ ಕಚೇರಿಯ ಕೆಲಸಗಳು ಮಡಿಕೇರಿ ತಾಲೂಕಿಗೆ ಸೇರುತ್ತವೆ. ಆದ್ದರಿಂದ ಎರಡೂ ಶಾಸಕರು ಈ ಅಧಿಕಾರಿಗಳ ಮೇಲೆ ಹಾಗೂ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು.
ಅಲ್ಲದೆ ಗುತ್ತಿಗೆದಾರರ ಹಣವನ್ನು ಯಾವುದೇ ಕಾರಣಕ್ಕೂ ಬಿಡುಗಡೆ ಮಾಡಬಾರದೆಂದು ಬಿಎಸ್ಪಿ ಜಿಲ್ಲಾಧ್ಯಕ್ಷ ದಿವಿಲ್ ಕುಮಾರ್ ಒತ್ತಾಯಿಸಿದರು. ನೋಡಿ, ಹೊಸದಾಗಿ ಮಾಡಿರೋಂಥದ್ದು ನಾವು ಕಡಂಗದಿಂದನೂ ಕೂಡ ಇವರು ಮಾಡಿರೋಂಥ ಕಳಪೆ ಕಾಮಗಾರಿಗಳನ್ನು ಪರಿಶೀಲನೆ ಮಾಡ್ಕೊಂಡು ಹೋಗ್ತಾ ಇರೋಂಥದ್ದು. ನೋಡಿ ಯಾವ್ಯಾವ ಥರ ಇದೆ. ಇಲ್ಲಿ ನೋಡಿ, ಇಲ್ಲಿ ತಾರು ಹಂಗೆ ಎದ್ದೇಳ್ತಾ ಇದೆ. ಇದು ಹೊಸದಾಗಿ ಪೂರ್ಣವಾಗಿ ಡಾಮರ್ ಮಾಡ್ತಾ ಇರೋಂಥದ್ದು. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ತಾರೆ ಕಾಣದಂತಿರೋಂಥದ್ದು ನಿಮ್ಗೆ ಕಾಣ್ತಾ ಇದೆ. ನೋಡ್ರಿ ಇಲ್ಲಿ ಯಾವ ಥರ ಎದ್ದೇಳ್ತಾ ಇದೆ ನೋಡಿ. ಏನ್ರಿ ಇದು ಅವ್ಯವಸ್ಥೆ. ನಮ್ಮ ಮಾನ್ಯ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರೇ, ದಯಮಾಡಿ ನಿಮ್ಮ ಮೇಲೆ ನಮ್ಗೆ ಅಪಾರವಾದ ಗೌರವ ಇದೆ, ಒಳ್ಳೆ ಕೆಲಸಗಳನ್ನ ಮಾಡ್ತೀರ. ಆದರೆ ಇಂಥ ಭ್ರಷ್ಟ PWD ಮಡಿಕೇರಿ ತಾಲೂಕು PWD ಮತ್ತು ಇದಕ್ಕೆ ಗುತ್ತಿಗೆದಾರರ ಬಗ್ಗೆ ಈ ಕೂಡಲೇ ಕ್ರಮವನ್ನು ಜರುಗಿಸಿ, ನಾವು ಕೂಡ ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಇವ್ರ ಬಗ್ಗೆ ಕಾನೂನು ಕ್ರಮ ಜರುಗಿಸಲು ನಾವು ಮುಂದಾಗ್ತೀವಿ. ಯಾಕಂತಂದರೆ ಇದೆಲ್ಲ ಪಬ್ಲಿಕ್ ಮನಿ. ಶಾಸಕರ ನಿಮ್ಮ ಮೇಲೆ ಅಪಾರವಾದ ಗೌರವ ಇದೆ, ಆದರೆ ಈ ಥರ ಪಬ್ಲಿಕ್ ಮನಿಯನ್ನು ಲೂಟಿ ಮಾಡ್ತಾರೆ ಅಂತಂದರೆ ಎಷ್ಟು ಒಂದು ಅವಿವೇಕಿತನ ಅಂತ ನಾವು ಘೋಷಣೆ ಮಾಡಬೇಕಾಗುತ್ತೆ. ಕಾರ್ ಎದ್ದು ಈ ಇನ್ನೂ ಆಗ್ತಿರೋ ಕಾರು ಎದ್ದೇಳ್ತಾ ಇದೆ ಅಂತಂದರೆ ಏನು ಅರ್ಥ ಇದೆ? ಯಾರು ಜನರು ಕೇಳೋರಿಲ್ಲ ಅಂದ್ಬಿಟ್ಟು ಅಂತ ಈ ಥರ ಭ್ರಷ್ಟಾಚಾರ ಬೇಕಾಗಿದ್ದು. ಹಾಗಾಗಿ ದಯಮಾಡಿ ವೀಕ್ಷಕರೇ, ಎಲ್ಲೇ ಏನೇ ಕಾಮಗಾರಿ ಆದ್ರೂ ಕೂಡ ಸರ್ಕಾರ ವತಿಯಿಂದ ಅಲ್ಲಿನ ಸ್ಥಳೀಕರು ಅದನ್ನು ಪರಿಶೀಲನೆ ಮಾಡಿ, ಅಲ್ಲಿಗೆ ಬೇಕಾಗಿರುವಂತಹ ಯಾರು ಚೀಫ್ ಇಂಜಿನಿಯರ್ಗಳಿರ್ತಾರೆ, ಅಸಿಸ್ಟೆಂಟ್ ಇಂಜಿನಿಯರ್ಗಳಿರ್ತಾರೆ, ಅವರು ಸ್ಥಳದಲ್ಲಿರಬೇಕು, ಕ್ವಾಂಟಿಟಿಯನ್ನು ಚೆಕ್ ಮಾಡಬೇಕು. ಇಲ್ಲಿ ಯಾರೂ ಇಲ್ಲ, ಚೆಕ್ ಮಾಡೋರೇ ಇಲ್ಲ. ಅವ್ರ ಪಾಡಿಗೆ ಅವ್ರು ಏನು ಹಾಕ್ತಾರೆ ಹಾಕ್ಬಿಟ್ಟು ಹೋಗ್ತಾ ಇರ್ತಾರೆ. ಒಟ್ಟಿನಲ್ಲಿ ಅವ್ರಿಗೆ ದುಡ್ಡು ಬೇಕಷ್ಟೇ. ಸೊ ಹೀಗಾಗಿ ದಯಮಾಡಿ ಈ ಕಳಪೆ ಕಾಮಗಾರಿಗಳನ್ನು ನಿಲ್ಲಿಸಿ ಇನ್ನು ಮುಂದೆ ಒಂಚೂರು ಹಂಗೆ ನಡ್ಕೊಂಡು ಈ ಸಂದರ್ಭ ತಾಲೂಕಿನ ಉಪಾಧ್ಯಕ್ಷರಾದ ದೀಪು ಮಣ್ಣಪ್ಪ ಪಾಲ್ಗೊಂಡಿದ್ದರು. ನೋಡಿ, ಈ ಥರ ಇದೆ. ಏನು ಹೇಳೋಣ ಇವ್ರಿಗೆ? ಲಾಸ್ಟ್ ಟೈಮ್ ಕೂಡ ನಾವು ಹೇಳಿದ್ದೀವಿ ಉತ್ತಮ ಕಾಮಗಾರಿ ಮಾಡಿರಿ ಅಂತ ಹೇಳಿ. ಆದರೂ ಇವ್ರಿಗೆ ಭಯನೇ ಇಲ್ಲ. ಕಾನೂನು ಕಣ್ಣಿಗೆ ಮಣ್ಣೆರ್ಚಿ ಇವರ ಭ್ರಷ್ಟಾಚಾರದ ಕಾಮಗಾರಿಗಳನ್ನು ಯಾರಿಗೂ ಗೊತ್ತಿಲ್ಲದಂತ ಥರ ಕಣ್ಣ ಮುಚ್ಚಾಲೆ ಆಟ ಆಡ್ಕೊಂಡು ಮಾಡ್ತಾ ಇರೋಂಥದ್ದು. ಹಾಗಾಗಿ ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ, ಇವ್ರು ಯಾರೇ ಆಗಿದ್ರು ಗುತ್ತಿಗೆದಾರರು ಅಷ್ಟೇ, ಮತ್ತು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ನಾನು ಬಹುಜನ ಸಮಾಜ ಪಾರ್ಟಿ ವತಿಯಿಂದ ಕೂಡಲೇ ಕಾನೂನು ಕ್ರಮ ಇವರ ಮೇಲೆ ಜರುಗಿಸೋ ನಿಟ್ಟಿನಲ್ಲಿ ನನ್ನ ಹೋರಾಟ ಇರುತ್ತೆ ಅಂತ ನಾನು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಯಲ್ಲಿ ಶಾಸಕರೇ, ದಯಮಾಡಿ ಕೂಡಲೇ ಇದನ್ನು ಪರಿಗಣಿಸಿ ಇಂಥ ಭ್ರಷ್ಟ ಅಧಿಕಾರಿಯನ್ನು ಮೊದಲು ಈ ನಮ್ಮ ಮಡಿಕೇರಿ ತಾಲೂಕಿಂದ ತೆಗೆದು ಬೇರೆ ಎಲ್ಲಿಗಾರ ಒಂದು ಟ್ರಾನ್ಸ್ಫರ್ ಮಾಡಿ. ಇಲ್ಲ ಅಂತಂದರೆ ನಿಮ್ಮ ಹೆಸರು ಕೂಡ ಇದರಲ್ಲಿ ಹಾಳಾಗುತ್ತೆ. ಯಾಕಂದರೆ ನೀವು ಇದರಲ್ಲಿ ಭಾಗಿಯಾಗಿರುತ್ತೆ ಅಂತ. ಯಾಕಂದ್ರೆ ನೀವು ಆ ಥರಕ್ಕೆ ಹೋಗೋದಿಲ್ಲ, ನಮಗೆ ಗೊತ್ತು. ಆದರೂ ಕೂಡ ಇಂಥದ್ದನ್ನೆಲ್ಲ ಪರಿಗಣಿಸಬೇಕಾಗುತ್ತೆ. ಇದ್ದಾರೆ 3ನೇ ಸರಿ ಈ ಥರ ಆಗಿರೋಂಥದ್ದು. ಮತ್ತು ನಮ್ಮ ಮಾಧ್ಯಮ ಮಿತ್ರರಲ್ಲಿ ಹೈವೇನಲ್ಲಿ ಯಾವುದೇ ಕಾರಣಕ್ಕೂ ಪೈಪ್ ಅಳವಡಿಸಂಗಿಲ್ಲ ಬ್ರಿಡ್ಜಿಗೆ. ಆದರೆ ಕಾನೂನು ಉಲ್ಲಂಘನೆ ಮಾಡಿ, ಆ್ಯಕ್ಟನ್ನು ಕೂಡ ಉಲ್ಲಂಘನೆ ಮಾಡಿ ಅಲ್ಲಿ ಪೈಪನ್ನು ಹಾಕಿ ಮೇಲೆ ಮಾತ್ರ ಸೇತುವೆಯನ್ನು ಮಾಡಿದ್ದಾರೆ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನೋಂಥದ್ದು ಗೊತ್ತಾಗ್ತಾಯಿಲ್ಲ ಸರ್. ದಯಮಾಡಿ ಇಂಥ ಭ್ರಷ್ಟ ಕೆಲಸಗಳನ್ನ ಮಾಡದಂತೆ ಜನರ ಪರವಾಗಿ ನ್ಯಾಯ, ನೀತಿ, ಸತ್ಯ, ಧರ್ಮದಲ್ಲಿ ಕೆಲಸ ಮಾಡೋ ನಿಟ್ಟಿನಲ್ಲಿ ಹೋಗ್ಬೇಕು ಅಂತ ಕೂಡ ನಾನು ಮಾಧ್ಯಮ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಶಾಸಕರೇ, ದಯಮಾಡಿ ಇದನ್ನು ಈ ಕೂಡಲೇ ಪರಿಗಣಿಸಿ ಇಲ್ಲಿನ ಸ್ಥಳೀಕರಿಗೆ ಉನ್ನತ ರಸ್ತೆಯನ್ನು ಮಾಡಿಕೊಡೋ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನ ಇರಲಿ. ಆ ಅಧಿಕಾರಿಯನ್ನು ಈ ಕೂಡಲೇ ಸಸ್ಪೆಂಡನ್ನು ಮಾಡಿ, ಮತ್ತು ಏನು ಇವಾಗ ಈ ತಾರನ್ನು ಸ್ವಲ್ಪ ತಾರನ್ನು ಹಾಕೊಂಡು ಬರ್ತಾ ಆ ಗುತ್ತಿಗೆದಾರರಿಗೆ ಯಾವುದೇ ಕಾರಣಕ್ಕೂ ಬಿಲ್ಲನ್ನು ಕೂಡ ಪಾಸ್ ಮಾಡದಂತೆ ಅವ್ರನ್ನ ಇಲ್ಲಿಂದ ತೊಲಗಿಸಿ.